ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಕೀರ್ತಿ ವಿರುದ್ಧ ಸಿಡಿದೆದ್ದಿದ್ದು ಯಾಕೆ? ಹಾಗಿದ್ರೆ ಕೀರ್ತಿ ನಾಟಕ ಮಾಡ್ತಿದ್ದಾರೆ ಅಂತ ಲಕ್ಷ್ಮಿಗೆ ಏನಾದರೂ ಅನ್ನಿಸ್ಬಿಡ್ತಾ? ಏನು ಕತೆ ಏನು? ಈ ಕಡೆ ವೈಷ್ಣವ್ ಲಕ್ಷ್ಮಿನ ಬಿಟ್ಟು ದೂರ ಹೋಗಿದ್ದು ನಿಜನಾ? ಕಾವೇರಿ ಲಾಕ್ ಆದ್ರ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಬೇಡ ಅಂತ ಹೇಳಿ ಲಕ್ಷ್ಮಿ ರಾಣಿ ಬೊಂಬೆನೂ ಕೂಡ ಕೊಡೋಕೆ ಬಂದೇ ಬಿಟ್ರು ವೈಷ್ಣು. ನಿಜವಾಗ್ಲೂ ಕೂಡ ಲಕ್ಷ್ಮಿ ಅಂದ್ಕೊಂಡ್ಲು ಖಂಡಿತ ನನ್ನನ್ನು ಅರ್ಥ ಮಾಡ್ಕೋತಾರೆ, ಅವ್ರು ನನ್ನ ಹತ್ರ ಬಂದರೆ ನಾನು ಎಲ್ಲನೂ ಕೂಡ ಅರ್ಥ ಮಾಡಿಸ್ಬಹುದು ಅಂತ. ಅವಳು ಅಂದ್ಕೊಂಡಾಗೆ ವೈಷ್ಣು ರಾಣಿ ಬೊಂಬೆ ಜೊತೆ ಅವಳು ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ರು. ಬಟ್ ಆಕೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋ ಆಕೆಯನ್ನು ಕರ್ಕೊಂಡು ಹೋಗೋದಕ್ಕೋ ಅಲ್ಲ, ಆಕೆಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ಕೂಡ ತನ್ನ ಹತ್ರ ಇರಬಾರ್ದು, ಇರುವುದಿದ್ದು ಒಂದೇ ಅಂತ ಹೇಳಿ ಆ ವಸ್ತುನ ಕೊಡೋಕ್ಕೆ ಅಂತ ಬಂದಿದ್ದು ವೈಷ್ಣು. ಅದರಿಂದ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಆಘಾತವಾಗುತ್ತಾ? ಬೇರೆ ಏನಾದರೂ ವಸ್ತುಗಳಿದ್ರೆ ಹೇಳಿಬಿಡಿ, ತಂದು ಕೊಟ್ಬಿಡ್ತೀನಿ, ನಿನ್ನ ನಮ್ಮ ನಡುವೆ ಯಾವುದೇ ರೀತಿ ಕೊಂಡೇ ಆಗಿರ್ತಕ್ಕಂಥ ವಸ್ತುಗಳು ಇರುವುದು ಬೇಕಾಗಿಲ್ಲ ಅಂತ ಹೇಳಿಬಿಟ್ರು ವೈಷ್ಣು. ಇದರಿಂದಾಗಿ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಆಘಾತವಾಗುತ್ತಾ? ಇದರ ನಡುವೆ ಲಕ್ಷ್ಮಿ ಕಣ್ಣೀರು ಹಾಕ್ತಿರುವುದನ್ನು ಕೀರ್ತಿ ನೋಡಿದ್ರೆ ನಿಜವಾಗ್ಲೂ ಕೂಡ ಹೋಗ್ತಿರೋ ವೈಷ್ಣವ್ನ ತಡೆದು ಯಾಕೆ ಲಕ್ಷ್ಮಿಗೆ ಹರ್ಟ್ ಮಾಡಿದೆ ನೀನು ಅಂತ ಹೇಳಿ ಹೊಡೆದು ಬಡ್ದು ಮಾಡಿಬಿಡ್ತಾಳೆ. ಈ ಕಡೆ ಮಗು ಅಂತ ಮನಸ್ಸಿರ್ತಕ್ಕಂಥ ಕೀರ್ತಿ ಅನ್ನೋದು ವೈಷ್ಣವ್ಗೆ ಗೊತ್ತಿದ್ರೂ ಕೂಡ ಇಲ್ಲಿ ಕೀರ್ತಿಯ ಆ ಒಂದು ಬುದ್ಧಿ ಇಲ್ಲಿ ವೈಷ್ಣವ್ಗೆ ಇಷ್ಟ ಆಗೋದಿಲ್ಲ. ಈ ಕಡೆ ವೈಷ್ಣವ್ಗೆ ಇರಿಟೇಟ್ ಆಗಿಬಿಡುತ್ತೆ ಕೀರ್ತಿ ನಡ್ಕೋತಿರೋ ರೀತಿ. ಹಾಗಾಗಿ ಕೀರ್ತಿ ಮೇಲೆ ರೇಗೆ ಬಿಡ್ತಾರೆ ವೈಷ್ಣವ್. ರೇಗಿದ ಒಂದು ಸಿಟ್ಟಿಗೆ ನಿಜವಾಗ್ಲೂ ಕೂಡ ಕೀರ್ತಿಗೆ ಹಳೆಯದೆಲ್ಲ ಒಂದು ಕ್ಷಣ ಪಟ್ಟನೆ ನೆನಪಾಗೋಗುತ್ತೆ. ಅಂದು ಹಾಸ್ಪಿಟಲಲ್ಲಿ ಲಕ್ಷ್ಮಿ ಏನು ಮಾಡಿದ್ರು ಅಂದಿದ್ದು, ಕಪಾಳಕ್ಕೆ ಹೊಡೆದಿದ್ದು, ಬೈದಿದ್ದು, ರೇಗಿದ್ದು, ಓಡಿಸಿದ್ದು ಎಲ್ಲವೂ ಕೂಡ ಒಂದೇ ಕ್ಷಣಕ್ಕೆ ಅವಳು ಕಣ್ಮುಂದೆ ಬಂದ್ಬಿಡುತ್ತೆ. ತಕ್ಷಣ ತಳ್ಳಿಬಿಟ್ಟು ಹೋಗೇ ಬಿಡ್ತಾರೆ ವೈಷ್ಣವ್. ಅದೇ ಗುಂಗಲ್ಲಿ ಇರ್ತಕ್ಕಂಥ ಕೀರ್ತಿಗೆ ಇಲ್ಲಿ ಕಣ್ಣು ಮುಂದೆ ಲಕ್ಷ್ಮಿ ಅಳ್ತಿರೋದನ್ನು ನೋಡಿ ಅವಳು ಹಳೆ ಗುಂಗಿಂದ ತಕ್ಷಣಕ್ಕೆ ಈ ಕಡೆ ಲಕ್ಷ್ಮಿ ಹತ್ರ ಬರ್ತಾಳೆ. ಕುಸ್ತು ಹೋಗಿರೋ ಲಕ್ಷ್ಮಿನ ನೋಡಿ ಕೀರ್ತಿ ಸಮಾಧಾನ ಮಾಡ್ತಿದ್ದಾಳೆ. ಯಾಕೆ ಅಳ್ತಿದ್ಯಾ ಲಕ್ಷ್ಮಿ? ಅಳಬೇಡ, ವೈಷ್ಣವ್ಗೆ ಚೆನ್ನಾಗಿ ಹೊಡೆದಿದ್ದೀನಿ, ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ. ನೀನು ಯಾಕೆ ಅಳ್ತಿದ್ಯಾ? ಅಳಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಿದ್ರೆ, ಇಲ್ಲ ನನಗೆ ವೈಷ್ಣವ್ ಅವರು ಜೀವ, ಅವ್ರನ್ನ ಬಿಟ್ಟು ಬದುಕೋಕ್ಕಾಗೋದಿಲ್ಲ, ಅವ್ರು ಇಲ್ದಿರೋ ಬದುಕನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾನು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಆದರೆ ಅವರು ನನ್ನನ್ನು ಬೇಡ ಅಂತ ಹೇಳಿ ನನ್ನ ರಾಣಿ ಬೊಮ್ಮೆನೂ ಕೂಡ ಕೊಟ್ಟು ಹೋಗ್ಬಿಟ್ರು. ನಿಜವಾಗ್ಲೂ ಅವ್ರನ್ನ ಬಿಟ್ಟು ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಬಟ್ ಇಲ್ಲಿ ಪಾಪ ಲಕ್ಷ್ಮಿನ ನೋಡಿದೆ ಕೀರ್ತಿಗೆ ತುಂಬ ಬೇಜಾರು ಆಗ್ತದೆ. ಪಾಪ ವೈಷ್ಣವ್ ಬೇಕು ಅಂತ ಲಕ್ಷ್ಮಿ ಅಳ್ತಿದ್ದಾಳೆ. ವೈಷ್ಣವ್ ಬೇಕು ಅನಿಸ್ತದೆ, ವೈಷ್ಣವ್ ಜೊತೆ ಇರಬೇಕು ಅನಿಸ್ತದೆ ಲಚ್ಚಿ ಅಂತ ಕೇಳ್ತಿದ್ರೆ ಹೌದು ಗೊಂಬೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಲಕ್ಷ್ಮಿ. ನಂತರ ಮನೆ ಕರ್ಕೊಂಡು ಹೋಗ್ತಾಳೆ ಕೀರ್ತಿ. ತದನಂತರ ರೂಮಲ್ಲಿ ರಾಣಿ ಬೊಂಬೆ ಮುಂದೆ ಕುತ್ಕೊಂಡು ಲಕ್ಷ್ಮಿ ತುಂಬಾ ಕಣ್ಣೀರು ಹಾಕ್ತಿದ್ದಾಳೆ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು, ನಿಜವಾಗ್ಲೂ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ವೈಷ್ಣವ್ ಅವರು ಅವತ್ತು ಕೀರ್ತಿ ಹತ್ರ ಇರೋ ಬೊಂಬೆನ ತಂದು ನನ್ನ ಹತ್ರ ಕೊಟ್ಟಿದ್ರು. ಆದರೆ ಇವತ್ತು ಅದೇ ಬೊಂಬೆ ನನ್ನ ಹತ್ರ ಇರಬಾರ್ದು ಅಂತ ಹೇಳಿ ನನಗೆ ತಂದು ಕೊಟ್ಟಿದ್ದಾರೆ ಅಂದರೆ ಇಂಥ ಪರಿಸ್ಥಿತಿ ಬಂದಿರಬೇಕು. ನಿಜವಾಗ್ಲೂ ವೈಷ್ಣವನ್ನ ಬಿಟ್ಟು ನನ್ನಿಂದ ಬದುಕೋಕ್ಕಾಗತ್ತಾ? ಯಾಕೆ ರೀತಿ ನಡ್ಕೋತಿದ್ರ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ಜೊತೆಗೆ ರಾಣಿ ಬೊಂಬೆ ಮುಂದೆ ಕೂತ್ಕೊಂಡು ತನ್ನ ರಾಣಿ ಬೊಂಬೆ ಜೊತೆ ತನ್ನ ನೋವನ್ನು ಕೂಡ ಹೇಳ್ಕೊತಿದ್ದಾಳೆ. ಅದೇ ಟೈಮ್ಗೆ ಸರಿಯಾಗಿ ಕೀರ್ತಿ ಕೂಡ ಬರ್ತಾಳೆ. ಕೀರ್ತಿ ಬಂದಿದ್ದೆ, ಯಾಕೆ ಗೊಂಬೆ, ಯಾಕೆ ಅಳ್ತಾ ಇದೆಯಾ ಲಕ್ಷ್ಮಿ? ನಿಜವಾಗ್ಲೂ ನಿನಗೆ ನೋವು ಆಗ್ತದೆ ಅಲ್ವಾ? ಅಳ್ಬೇಡ, ಏನು ಮಾಡಲಿ, ನಾನು ಡ್ಯಾನ್ಸ್ ಮಾಡಲ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾಳೆ. ಅಳು ನಿಲ್ತಿಲ್ಲ. ಓಕೆ, ನೀನು ಡ್ಯಾನ್ಸ್ ಮಾಡಿದ್ರು ಅಳ್ತಿದ್ಯಾ ಅಂದರೆ ಸಾಂಗ್ ಹೇಳಲ್ಲ ಅಂತ ಹೇಳಿ ಸಾಂಗ್ ಹೇಳ್ತಾಳೆ. ಏನು ಮಾಡಲಿ ನಾನು ಅಂತ ಕೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ಕಣ್ಣೀರು ನಿಲ್ತಾನೆ ಇಲ್ಲ. ಹಾಗಾಗಿ ಇಲ್ಲಿ ಕೀರ್ತಿ ಬಂದಿದ್ರೆ ತಲೆ ನೋಯ್ತಿದ್ಯಾ ಲಕ್ಷ್ಮಿ, ಇರು ನಾನೇ ನಿನಗೆ ತಲೆಗೆ ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮಸಾಜ್ ಕೂಡ ಮಾಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲಿ ಕೀರ್ತಿ ಇರು ಲಕ್ಷ್ಮಿ ನಿನಗೆಲ್ಲ ಕೂಡ ಸರಿ ಹೋಗುತ್ತೆ, ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮಸಾಜ್ ಮಾಡ್ತಿದ್ದಾಗೆ ಲಕ್ಷ್ಮಿಗೆ ಕೋಪ ಸಿಟ್ಟು ಎಲ್ಲಿರುತ್ತೋ. ನಿಜವಾಗ್ಲೂ ಕೂಡ ಬೇಡ ಅಂದರೆ ಒಂದ್ಸತಿ ಅರ್ಥ ಆಗೋದಿಲ್ಲ ಕೀರ್ತಿ, ನಿಮಗೆ ಯಾಕೆ ರೀತಿ ಟಾರ್ಚರ್ ಮಾಡ್ತಿದ್ರೆ ಸುಮ್ಮನೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ, ಏನು ಅರ್ಥ ಆಗಲ್ವಾ ನಿಮಗೆ ಅಂತ ಹೇಳಿ ಕೋಪ ಮಾಡಿಕೊಂಡು ಬೈದೇ ಬಿಡ್ತಾರೆ. ಇದರಿಂದಾಗಿ ನಿಜವಾಗ್ಲೂ ಕೀರ್ತಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ತದನಂತರ ಇತ್ತ ಕಡೆ ಅಜ್ಜಿ ತುಂಬ ಯೋಚನೆ ಮಾಡ್ತಿದ್ದಾರೆ, ಏನಪ್ಪ ಇದು, ಆ ಗುರುಗಳು ಹೇಳಿದ ಮಾತನ್ನು ಕೇಳಿ ತುಂಬಾ ಗಾಬರಿ ಆಗ್ತದೆ. ಗುರುಗಳ ಹತ್ರನೇ ಹೋಗಬಾರ್ದಿತ್ತು ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಈ ಮನೇಲಿ ಆಗ್ತಿರೋದಕ್ಕೆಲ್ಲ ಕಾವೇರಿನೇ ಕಾರಣ ಅಂತ ಹೇಳಿದ್ದಾರೆ. ಏನಾದರೂ ಮಾಡಲೇಬೇಕಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ಅದೇ ಟೈಮ್ಗೆ ಅವರ ಅಲಿಮೆಯ ಕೃಷ್ಣ ಬರ್ತಾರೆ. ಏನಂತ ಯೋಚನೆ ಮಾಡ್ತಿದ್ರ, ಯಾಕೆ ಲಕ್ಷ್ಮಿ ಮನೇಲಿಲ್ಲ ಅಂತಾನ? ನಿಜವಾಗ್ಲೂ ಲಕ್ಷ್ಮಿ ಮನೇಲಿ ಇರಬೇಕಿತ್ತು, ಅದು ನಿಜವಾಗ್ಲೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತದೆ ಅಂತ
ಕೂಡ ಕೃಷ್ಣಕಾಂತ್ ಹೇಳ್ತಿದ್ದಾರೆ. ಅದು ಹಾಗಲ್ಲ ಅಂತ ಹೇಳಿ ಕಾವೇರಿ ವಿಷಯವಾಗಿ ಹೇಳೋಕೆ ಅಂತ ಅಜ್ಜಿ ಮುಂದಾಗ್ತಿರ್ತಾರೆ. ಅತ್ತ ಕಡೆ ಸುಬ್ಬಿಗೆ ಗಂಟನ್ನ ಕೊಟ್ಟು ನಿನ್ನ ಫೋನಲ್ಲಿ ನಿನ್ನ ಫೋನ್ ನನ್ನ ಕಣ್ಮುಂದೆ ಬರಲಿಲ್ಲ ಅಂದರೆ ಖಂಡಿತ ನಿನ್ನ ಬಿಡುವುದಿಲ್ಲ, ಏನು ಮಾಡಿದೆ ಫೋನ್ನ ಅಂತ ಹೇಳಿ ಕಾವೇರಿ ತಾಕೀತು ಮಾಡ್ತಾ ಇದ್ರೆ ಆ ಕಡೆ ಚಿಂಗಾರಿ ಫೋನ್ ಕಳೆದೋಯ್ತು ಅಂದಾಗ ಅದರಲ್ಲಿ ಅಲ್ವಾ ಎಲ್ಲ ಕೂಡ ವೀಡಿಯೋಸ್ ನೀನು ತೊಗೊಂಡಿದ್ದು ಎಲ್ಲ ಕೂಡ ಇರೋದು, ಈಗ ಫೋನ್ ಕಳೆದೋಯ್ತು ಅಂದರೆ ಹೇಗೆ ಅಂತ ಕೇಳ್ತಿದ್ದಾರೆ. ಆ ಫೋನ್ ಅಲ್ಲ ಮೇಡಮ್, ಹೊಸ ಫೋನು ತೊಗೊಂಡಿದ್ದು ಒಂದೇ ದಿನಕ್ಕೆ ಕಳೆದೋಯ್ತು ಅಂದಾಗ ಇಂಟರ್ನೆಟಲ್ಲಿ ಎಲ್ಲ ಕೂಡ ಸಿಗುತ್ತಲ್ವ, ಏನಾಯಿತು ಅಂತ ಹೇಳಿ ಕಾವೇರಿಯಲ್ಲಿ ಪೆಚ್ಚಾಡ್ತಿದ್ದಾರೆ. ಜೊತೆಗೆ ಈ ಕಡೆ ಚಿಂಗಾರಿ ಅಂತೂ ಏನು ಮಾಡಲಿ ಮೇಡಮ್, ಇದೇ ರೂಮಲ್ಲಿ ಕಳೆದೋಯ್ತು ಮೇಡಮ್, ಈ ಮನೇಲೇ ಕಳೆದೋಗಿರೋದು ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಕಣ್ಣು ಮುಂದೆ ಫೋನ್ ಇರಬೇಕು ನಾನು ಕೇಳಿದಾಗ ಅಂತ ಹೇಳಿ ಕೆನ್ನೆಗೆ ರಪ್ಪ ಅಂತ ಬಾರಿಸಿ ಮೊದಲು ಇದನ್ನೆಲ್ಲ ಡಿಸ್ಟ್ರಾಯ್ ಮಾಡಿ ಬಾ, ಫೋನ್ನ ಕೂಡ ಡಿಸ್ಟ್ರಾಯ್ ಮಾಡಿ ಬಾ ಅಂತ ಹೇಳಿ ಕಳಿಸಿ ಈ ಕಡೆ ಹಾಲ್ ಹತ್ರ ಬರ್ತಾರೆ. ಈ ಕಡೆ ಕಾವೇರಿಯವರು ಏನು ಮಾತಾಡ್ತಿದ್ರ ನೀವು ಅಂತ ಹೇಳ್ತಿದ್ದಾಗೆ ಅದರ ನಡುವೆ ಇಲ್ಲಿ ಕೃಷ್ಣಕಾಂತ್ ಮತ್ತು ಅಜ್ಜಿ ಕೂಡ ದೇವರದ್ದು ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಮಾತಾಡ್ತಿರ್ತಾರೆ. ಈ ಕಡೆ ಕಾವೇರಿ ಬರ್ತಿದ್ದಾಗೆ ಏನು ಅಂತ ಕೇಳಿದಕ್ಕೆ ಅದೇನಿಲ್ಲ ಕಾವೇರಿ, ಮನೇಲಿ ರೀತಿ ಎಲ್ಲ ಆಗ್ತದೆ ಅಲ್ವಾ, ಲಕ್ಷ್ಮಿ ಕೂಡ ಮನೆ ಸೊಸೆ ಮನೇಲಿಲ್ಲ, ಅದಕ್ಕೋಸ್ಕರ ಪೂಜೆ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅಂದಾಗ ಹೋ ಮನೆ ಲಕ್ಷ್ಮಿ ಮನೇಲಿಲ್ಲ ಅಂತ ಹೇಳಿ ಸೊಸೆ ಮನೆಗೆ ಬರಬೇಕು ಅಂತ ಪೂಜೆ ಮಾಡ್ತಿದ್ರ, ಮನೆ ಮಗಳು ಕಾವೇರಿ ಮನೇಲಿಲ್ಲ ಅಂತ ಹೇಳಿ ನೀವು ಯಾರು ನನಗೋಸ್ಕರ ಪೂಜೆ ಪುನಸ್ಕಾರ ಏನು ಕೂಡ ಮಾಡಲೇ ಇಲ್ವಲ್ಲ ಅಂತ ಕೇಳ್ತಿದ್ದಾರೆ ಕಾವೇರಿ. ಈ ಕಡೆ ನಾವು ಮಾಡಿದ್ವಿ ಇಲ್ಲ ಕಾವೇರಿ, ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ನಿನಗೋಸ್ಕರ ಅಂತ ಅಜ್ಜಿ ಹೇಳಿದಾಗ ಹೋ ಅದನ್ನು ಹೇಳಿದ್ದು ಚಿಂಗಾರಿ ಅಲ್ಲ ಸುಬ್ಬಿ ಅಲ್ವಾ, ಅವಳೇ ಹೇಳೋದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಹೇಳಿಬಿಡ್ತಾರೆ ಕಾವೇರಿಯವರು. ಇದರಿಂದ ನಿಜವಾಗ್ಲೂ ಕೂಡ ಕೃಷ್ಣಕಾಂತ್ಗೆ ಶಾಕ್ ಆಗುತ್ತೆ, ಸುಬ್ಬಿ ಕರ್ಕೊಂಡು ಹೋಗಿದ್ದು ನಮ್ಮನ್ನ ದೇವಸ್ಥಾನಕ್ಕೆ, ಬಟ್ ಕಾವೇರಿ ಆಗ ನಮ್ಮ ಜೊತೆ ಇರಲಿಲ್ಲ, ಆದರೂ ಕೂಡ ಕಾವೇರಿಗೆ ಹೇಗೆ ಗೊತ್ತು ಇದಲ್ಲ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಈ ಕಡೆ ಅಜ್ಜಿಗಂತೂ ಈ ಮನೆ ನೆಮ್ಮದಿ ಹಾಳಾಗ್ತಿರೋದೇ ನಿನ್ನಿಂದ, ಜಸ್ಟ್ ಪೂಜೆಗೆ ಈ ರೀತಿ ಕೂಗಾಡ್ತಿರೋ ನೀನೇ ಕಾರಣ ಅಂತ ಹೇಳ್ಬಿಟ್ರೆ ಎಷ್ಟು ಮಟ್ಟಿಗೆ ಆಡ್ಬೇಡ, ಏನು ಹೇಳಲಿ ನಾನು ನಿನಗೆ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಅಜ್ಜಿ. ಈ ಕಡೆ ಕಾವೇರಿಯವರು ನಾನು ಬಂದಿದ್ದೀನಿ ಅಂದಮೇಲೆ ಈ ಮನೆ ಪೂಜೆ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದಾರೆ. ತದನಂತರ ಆ ಕಡೆ ಗಂಗಕ್ಕನ ಅಂಕಿತ್ ಕರ್ಕೊಂಡು ಬರ್ತಾರೆ. ಅಂಕಿತ್ ಕರ್ಕೊಂಡು ಬಂದಿದ್ದೆ, ಈ ಕಡೆ ಗಂಗಕ್ಕ ಫೋನ್ ಸಿಕ್ತು, ಅದರಲ್ಲಿರೋ ನಂಬರ್ ಕಾಲ್ ಮಾಡಿದೆ, ತುಂಬ ವಿಚಿತ್ರವಾಗಿತ್ತು. ಅವರು ಕೂಡ ಕಾಲ್ ಬ್ಯಾಕ್ ಮಾಡಿದ್ರು, ಬಟ್ ಯಾರೂ ಕೂಡ ಮಾತಾಡಿಲ್ಲ. ಆದರೆ ಆನಂತರ ಅಲ್ಲೆಲ್ಲೂ ಫೆಮಿಲಿಯರ್ ವಾಯ್ಸ್ ಕೇಳಿದಾಗ ಅನ್ನಿಸ್ತು ಖಂಡಿತ ಇದು ತುಂಬಾ ಮಿಸ್ಟೀರಿಯಸ್ ಆಗಿದೆ, ಇದನ್ನು ಕಂಡು ಹಿಡಿಲೇಬೇಕು ಅಂತ ಹೇಳ್ತಿದ್ದಾರೆ. ಆತ ಕಡೆ ಸುಬ್ಬಿ ಕೂಡ ಫೋನ್ ಮತ್ತು ಲಗೇಜನ್ನ ತೊಗೊಂಡು ಡಿಸ್ಟ್ರಾಯ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಈ ಕಡೆ ಫೋನ್ನ ಇಟ್ಕೊಳ್ಳೋಣ, ಹೇಗೂ ಫೋನ್ ಇಲ್ಲ, ಬೇಸಿಕ್ ಮೊಬೈಲ್ ಆಗಿ ಯೂಸ್ ಮಾಡೋಣ, ಫೋನ್ ಸಿಕ್ತಿದ್ದಾಗೆ ಎಸ್ತು ಬಿಡೋಣ ಅಂತ ಅನ್ಕೋತಾರೆ. ಬೇಡಪ್ಪ ಬೇಡ, ಕಾವೇರಮ್ಮ ನೋಡೋಕಷ್ಟೇ ಬಾಳೆಗಿಡ ಇದ್ದಾರೆ, ಹೆಂಗೆ ಪಟೀರ್ ಅಂತ ಹೊಡೆದು ಬಿಟ್ರು ಚಟೀರ್ ಅಂತ, ನಿಜವಾಗ್ಲೂ ಕೂಡ ತುಂಬಾ ರಗ್ಗಡಿದ್ದಾರೆ ಅಯ್ಯಮ್ಮ, ಖಂಡಿತ ಮತ್ತೆ ಬಯಸ್ಕೊಳ್ಳೋದು ಹೊಡೆಸ್ಕೊಳ್ಳೋದು ಯಾತಕ್ಕೆ, ಬೇಡವೇ ಬೇಡ ಈ ಫೋನೊಂದು ಸವಾಸ ಅಂತ ಎಸಿಬೇಕು ಅನ್ಕೋತಾರೆ. ಬಟ್ ಅಷ್ಟರಲ್ಲಿ ಕಾಲ್ ಬರುತ್ತೆ, ಏನಿದು ಕಾಲ್ ಬರ್ತಿದೆಯಲ್ಲ ಅಂತ ಅಂದ್ಕೊಂಡು ಶಾಕ್ ಆಗ್ತಿದ್ದಾರೆ. ತದನಂತರ ಆ ಕಡೆ ಕೀರ್ತಿ ಹತ್ರಕ್ಕೆ ಲಕ್ಷ್ಮಿ ಬರ್ತಾರೆ. ಬಿಕಾಸ್ ಆಕೆ ತುಂಬಾ ರೂಢಾಗಿ ಬಿಹೇವ್ ಮಾಡಿದ್ದು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಗೊತ್ತದ, ಹಾಗಾಗಿ ಪಾಪ ಲಕ್ಷ್ಮಿ ಅವ್ರ ಜೊತೆ ಹೇಗೆ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ, ತುಂಬ ಬೇಜಾರು ಮಾಡ್ಕೊಂಡ್ರೇನು ಅಂದ್ಕೊಂಡಿದ್ದೆ ಕೀರ್ತಿ ಅವರೇ, ತುಂಬ ಬೇಜಾರು ಆಯ್ತಾ ಗೊಮ್ಮೆ ನಿನಗೆ ಅಂದಾಗ, ಇಲ್ಲ ಲಚ್ಚಿ ನನಗೇನು ಬೇಜಾರಾಗಿಲ್ಲ, ನೀನು ಆರಾಮಾಗಿದೆಯಲ್ಲ, ನಿನಗೆಲ್ಲ ಸರಿ ಹೋಯ್ತಲ್ವ ಇವಾಗ, ನನಗೆ ನಿಜವಾಗ್ಲೂ ಕೂಡ ನೀನು ತುಂಬ ಇರಿಟೇಟ್ ಮಾಡಿಬಿಟ್ಟೆ ಅಲ್ವಾ, ನೀನು ಬೇಜಾರಾಗಿದ್ದು ನಾನಾ ರೀತಿಯೆಲ್ಲ ಮಾಡಬಾರ್ದಿತ್ತು, ಇನ್ನು ಮುಂದೆ ಯಾವತ್ತೂ ಕೂಡ ನಾನಾ ರೀತಿ ಮಾಡೋದಿಲ್ಲ, ನಿನ್ನ ಪರಿಸ್ಥಿತಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ನಾನು ಅಂತ ಕೀರ್ತಿ ಹೇಳಿದಾಗ ಮಕ್ಕಳು ಮನಸ್ಸು ತುಂಬಾ ಇನ್ನೋಸೆಂಟ್ ಅಂತ ಹೇಳ್ತಾರೆ. ಅದೇ ರೀತಿ ಮಕ್ಕಳು ಮನಸ್ಸಿರು ನಿಮ್ಮಂಥವ್ರು ಕೂಡ ತುಂಬಾ ಇನ್ನೋಸೆಂಟ್, ನಿಜವಾಗ್ಲೂ ಕೂಡ ನಾನು ನಿಮ್ಮ ಮೇಲೆ ರೇಗಿದ್ದು, ಆದರೆ ನೀವು ಬೇಜಾರು ಮಾಡ್ಕೊಳ್ದೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರಲ್ವ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಕ್ಕ ತಂಗಿರ ಬಾಂಧವ್ಯಕ್ಕಿಂತ ಹೆಚ್ಚಾಗಿದೆ ಲಕ್ಷ್ಮಿ ಕೀರ್ತಿಯ ಬಾಂಧವ್ಯ ಇದರ ನಡುವೆ. ವೈಷ್ಣವ್ ಲಕ್ಷ್ಮಿನ ಬಿಡೋಕೆ ರೆಡಿ ಆಗ್ತಿದ್ದಾರೆ. ಈ ಕಡೆ ಕಾವೇರಿಯ ಒಂದು ಪ್ರೀತಿಗೂ ಸೋಲಲ್ಲ, ಈ ಕಡೆ ಕೀರ್ತಿಯ ಪ್ರೀತಿಯ ಕೂಡ ಪಡ್ಕೊಳ್ಳೋ ಮನಸ್ಸು ಕೂಡ ಇಲ್ಲ. ಅಂಥದ್ರಲ್ಲಿ ಇನ್ನೇನಿದು ಲಕ್ಷ್ಮಿ ಮೇಲೆ ತಾಳಿ ಬೇರೆ ಪ್ರಮಾಣ ಮಾಡಿ ಹೇಳ್ತಿರೋ ವೈಷ್ಣವ್ ಅಮ್ಮನ ಪ್ರೀತಿಗೂ ಸೋಲ್ದೆ ಕೀರ್ತಿಯ ಪ್ರೀತಿಗೂ ಬಗ್ಗದೆ ಲಕ್ಷ್ಮಿಗೋಸ್ಕರ ಚುಡುಪಡಿಸಿ ಮತ್ತೆ ವಾಪಸ್ ಬರ್ತಾರೆ. ಖಂಡಿತವಾಗ್ಲೂ ನಿಜ, ಯಾವುದೋ ಒಂದು ಸಿಟ್ಟು ವೈಷ್ಣವ್ನ ಅಂತ ನಿರ್ಧಾರ ತಗೊಳ್ಳುವಾಗ ಮಾಡಿದ, ಆದರೂ ಕೂಡ ಸಂಬಂಧ ಕಡ್ದು ಹಾಕೊಳ್ಳೋ ಮಟ್ಟಿಗೆ. ಆದರೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ತನ್ನ ಬದುಕಿಂದ ದೂರ ಆಗೇ ಬಿಡ್ತಾಳೆ ಅಂತ ಗೊತ್ತಾದರೆ ಖಂಡಿತ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರ ವೈಷ್ಣವ್? ಖಂಡಿತ ಅಲ್ಲ, ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಬಿಡು ಮಾತೇ ಇಲ್ಲ. ಫೈನಲಿ ವೈಷ್ಣವ್ ಲಕ್ಷ್ಮಿಗೋಸ್ಕರ ಕಾತರಿಸಿ ಲಕ್ಷ್ಮಿ ಇರು ಜಾಗಕ್ಕೆ ಲಕ್ಷ್ಮಿಯ ಬಳಿಗೆ ಬಂದೇ ಬರ್ತಾರೆ. ಬಟ್ ಅದು ಹೇಗೆ ಎಂತೂ ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.